2026ನೇ ಇಸ್ವಿಯಲ್ಲಿ ನಿಮ್ಮ ದೇಹ ತೂಕ ಹೆಚ್ಚಿದೆ ಅಂತಂದ್ರೆ ಕೇವಲ ಹೊಟ್ಟೆ ಬೊಜ್ಜು ಮಾತ್ರ ತೊಂದರೆ ಅಲ್ಲ. ಆ ಬೊಜ್ಜು ಸೈಲೆಂಟ್ ಆಗಿ ನಮ್ಮ ಹೃದಯದ ಮೇಲೆ, ಮೆದುಳಿನ ಮೇಲೆ, ಕೀಲ್ಗಳ ಮೇಲೆ, ಹಾರ್ಮೋನ್ಗಳ ಮೇಲೆ ತೊಂದರೆ ಕೊಡ್ತಾ ಇರುತ್ತೆ. ಬೊಜ್ಜು ಹೆಚ್ಚಿದೆ ಅಂದ ತಕ್ಷಣ ನಾನು ನೋಡಕ್ ಚೆನ್ನಾಗಿಲ್ಲ ಅಂತ ಅಷ್ಟೇ ಅನ್ಕೊಂಡಿರ್ತೀವಿ. ಆದ್ರೆ ಅದು ಆ ಬೊಜ್ಜು ಸೈಲೆಂಟ್ ಆಗಿ ಇನ್ಫ್ಲಮೇಟರಿ ಆರ್ಗನ್ ಆಗಿ ಉರಿಯೂತ ಹೆಚ್ಚು ಮಾಡ್ತಾ ಇರುತ್ತೆ, ಮೆಟಬಾಲಿಸಮ್ಗೆ ತೊಂದರೆ ಕೊಡುತ್ತೆ, ಎಲ್ಲ ಅಂಗಾಂಗಗಳ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟು ಮಾಡುತ್ತೆ. ಎಲ್ಲ ತೊಂದರೆಗಳು, ಕಾಯಿಲೆಗಳು ಬೇಗ ಫಾಸ್ಟ್ ಆಗಿ ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ನಾನಿವತ್ತು ನಿಮ್ಗೆ 10 ಮುಖ್ಯ ಕಾರಣಗಳು ವೈಜ್ಞಾನಿಕ ಹಿನ್ನೆಲೆಯೊಂದಿಗೆ ಯಾಕೆ 2026ನೇ ಇಸ್ವಿಯಲ್ಲಿ ಎಲ್ಲರೂ ಒಳ್ಳೆ ಆರೋಗ್ಯಕ್ಕೋಸ್ಕರ ಹೊಟ್ಟೆ ಬೊಜ್ಜನ್ನ ಕರಗಿಸಲೇಬೇಕು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋ ಕೊನೆ ತನಕ ನೋಡಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಇಷ್ಟೊಂದು ಕಾರಣಗಳಿದೆಯಾ ಅಂತ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಮೊದಲನೇ ಕಾರಣ, ಈ ಬೊಜ್ಜು ಅನ್ನುವಂಥದ್ದು ಇನ್ಆಕ್ಟಿವ್ ಅಂದ್ರೆ ಜಡ ವಸ್ತು ಅಲ್ಲ. ನಮ್ಮ ದೇಹದಲ್ಲಿ ಶೇಖರಣೆ ಆಗಿದೆ, ಪಾಪ ಅದೇನ್ ತೊಂದರೆ ಕೊಡುತ್ತೆ ಅಂತ ಹಲವಾರು ಜನ ಅನ್ಕೊಂಡಿರ್ತಾರೆ. ಆದ್ರೆ ಆ ಫ್ಯಾಟ್ ಸೆಲ್ಸ್, ಕೊಬ್ಬಿನಲ್ಲಿರುವಂತಹ ಕೋಶಗಳು ಆಕ್ಟಿವ್ ಆಗಿ ಸೈಟೋಕೈನ್ಸ್ ಅನ್ನುವಂತಹ ಇನ್ಫ್ಲಮೇಟರಿ ಕೆಮಿಕಲ್ಸ್ ನ ಪ್ರತಿದಿನ ಉತ್ಪತ್ತಿ ಮಾಡ್ತಾ ಇರುತ್ತೆ. ಅದು ನಮ್ಮ ದೇಹದಲ್ಲೆಲ್ಲ ಉರಿಯೂತ ಹೆಚ್ಚು ಮಾಡ್ಲಿಕ್ಕೆ ಕಾರಣ ಆಗುತ್ತೆ. ಇದು ನಮ್ಗೆ ಹೇಗೆ ಗೊತ್ತಾಗುತ್ತೆ? ನಾವು ಬೆಳಿಗ್ಗೆ ಎದ್ದ ತಕ್ಷಣ ಒಂಥರ ಮೈಯೆಲ್ಲ ಬಿಗಿತ, ನೋವು ಬರೋದು, ಮೈಕೈ ನೋವು ಬರೋದು, ಸ್ಟಿಫ್ನೆಸ್ ಆಗುವಂತಹದ್ದು ಕಾಣಿಸ್ಕೋಬಹುದು. ಬೆಳಗಿಂದ ಸಂಜೆ ತನಕ ಕೆಲಸ ಮಾಡಿರ್ತೀವಿ, ನನಗೆ ಬೇಗ ಸುಸ್ತಾಗೋದು, ಹೆಚ್ಚು ಸುಸ್ತಾಗ್ತಾ ಇರುತ್ತೆ. ಮುಂಚೆ ನಾನು ಎಷ್ಟು ಆಕ್ಟಿವ್ ಆಗಿದ್ದೆ, ಆದ್ರೆ ಈಗ ನನಗೆ ಕೆಲಸ ಮಾಡಕ್ಕೆ ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತೀವಿ. ನನ್ನ ಮೂಡ್ ಚೆನ್ನಾಗಿಲ್ಲ, ನನಗೆ ಬೇಗ ಏನೋ ಸಣ್ಣ ಪುಟ್ಟ ಜ್ವರ ಆದ್ರೆ ಬೇಗ ನಾನು ವಾಸಿನೇ ಆಗೋದಿಲ್ಲ. ಈ ಎಲ್ಲ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು ದೇಹದಲ್ಲಿ ಇನ್ಫ್ಲಮೇಷನ್, ಉರಿಯೂತ ಹೆಚ್ಚಾದ್ರೆ. ಈ ಫ್ಯಾಟ್ ಸೆಲ್ಸ್ ಅನ್ನ ನಾವು ಕಡಿಮೆ ಮಾಡ್ಕೊಂಡ್ರೆ, ಹೊಟ್ಟೆಯಲ್ಲಿ ಶೇಖರಣೆ ಆಗಿರುವಂತಹ, ದೇಹದಲ್ಲಿ ಶೇಖರಣೆ ಆಗಿರುವಂತಹ ಅಧಿಕ ಬೊಜ್ಜನ್ನ ಕಡಿಮೆ ಮಾಡ್ಕೊಂಡ್ರೆ ಉರಿಯೂತ ಕಡಿಮೆ ಆಗುತ್ತೆ. ಖುಷಿಯಿಂದ ದೇಹ ಚೇತರಿಕೆ ಹೊಂದ್ಕೊಂಡು ಲವಲವಿಕೆಯಿಂದ ಜೀವನ ಸಾಗಿಸ್ಲಿಕ್ಕೆ ಅನುಕೂಲ ಆಗುತ್ತೆ. ಎರಡನೇದು, ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಆಗ್ಲಿಕ್ಕೆ ಹೊಟ್ಟೆ ಬೊಜ್ಜು ಅಥವಾ ದೇಹದ ಅಧಿಕ ತೂಕ ಮುಖ್ಯವಾದಂತಹ ಕಾರಣ. ನಮ್ಗೆ ಆಶ್ಚರ್ಯ ಆಗುತ್ತೆ, ಹಾರ್ಟ್ ಸಡನ್ ಆಗಿ ಈಗಿನ ಕಾಲದಲ್ಲಿ 30 ವರ್ಷಕ್ಕೆ 40 ವರ್ಷದವರೆಗೆ ಹಾರ್ಟ್ ಅಟ್ಯಾಕ್ ಅಂತ ನಾವು ನೋಡ್ತಾ ಇದ್ದೀವಿ. ಆದ್ರೆ ಮುಖ್ಯವಾಗಿ ಹೊಟ್ಟೆ ಬೊಜ್ಜು ಹೆಚ್ಚಾದ ತಕ್ಷಣ, ದೇಹದ ತೂಕ ಹೆಚ್ಚಾದ ತಕ್ಷಣ ನಮ್ಮ ದೇಹದಲ್ಲಿ 3 ಮುಖ್ಯ ಬದಲಾವಣೆಗಳಾಗುತ್ತೆ. ನಮ್ಮ ರಕ್ತ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ, ನಮ್ಮ ಬ್ಲಡ್ ಪ್ರೆಷರ್, ರಕ್ತದೊತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಜೊತೆಗೆ ಆ ರಕ್ತನಾಳದ ಒಳಗಡೆ ಕೊಬ್ಬಿನಂಶ ಶೇಖರಣೆ ಆಗಿ ರಕ್ತದ ಪೈಪ್ ತೆಳ್ಳಗಾಗ್ತಾ ಬಂದ್ಬಿಡುತ್ತೆ. ಉದಾಹರಣೆಗೆ ಹೇಳೋದಾದ್ರೆ, ನಾವು ಒಂದು ಕಾರನ್ನು ಓಡಿಸ್ತೀವಿ, ಕಾರಲ್ಲಿರುವಂತಹ ಫ್ಯೂಯಲ್ ಪೈಪ್ ಅಲ್ಲಿ ಮಧ್ಯ ಬ್ಲಾಕ್ ಆಗ್ಬಿಟ್ರೆ ಫ್ಯೂಯಲ್ ಪೈಪ್ ಕೆಲಸ ಮಾಡ್ತಾ ಇರುತ್ತೆ, ಆದ್ರೆ ಒಳಗಡೆ ಇಂಜಿನಿಗೆ ಅದು ತೊಂದರೆ ಕೊಡ್ತಾ ಇರುತ್ತೆ. ಸೊ ಆ ರೀತಿ ಹೃದಯಕ್ಕೆ ತೊಂದರೆ ಕೊಟ್ಟು ಹೃದಯಾಘಾತ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಜೀವ ಹೋಗುವಂತಹ ತೊಂದರೆ ನಾವು ಹಲವಾರು ಸಲ ನ್ಯೂಸ್ ಅಲ್ಲಿ ನೋಡಿರ್ತೀವಿ, ಪೇಪರ್ ಅಲ್ಲಿ ಓದಿರ್ತೀವಿ, ಹಲವಾರು ಜನರ ಫ್ಯಾಮಿಲಿಗಳಲ್ಲೂ ಆಗಿರುವಂತದ್ದನ್ನ ಅನುಭವಿಸಿರ್ತೀವಿ. ಸೊ ಈ ರೀತಿ ಆಗ್ಬಾರ್ದು ಅಂದ್ರೆ ನಮ್ಮ ಹೊಟ್ಟೆ ಬೊಜ್ಜನ್ನ, ದೇಹ ತೂಕವನ್ನ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಮ ಹೃದಯ ಖುಷಿಯಾಗಿ ಇಡೀ ದೇಹಕ್ಕೆ ಆಮ್ಲಜನಕ ಸಪ್ಲೈ ಮಾಡ್ಕೊಂಡು ಖುಷಿಯಾಗಿ ರಕ್ತ ಸಂಚಾರ ಆಗ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. ಮೂರನೇ ಮುಖ್ಯವಾದಂತಹ ಕಾರಣ, ಈ ವೆಯ್ಟ್ ಲಾಸ್, ತೂಕ ಕಡಿಮೆ ಮಾಡೋದು ನಮ್ಮ ಡಯಾಬಿಟಿಸ್, ಸಕ್ಕರೆ ಕಾಯಿಲೆ ಬರುವಂತದ್ದನ್ನ ತಡಿಬಹುದು ಅಥವಾ ಬಂದಿದ್ರೆ ಅದನ್ನ ರಿವರ್ಸ್ ಕೂಡ ಮಾಡಬಹುದು. ಆಶ್ಚರ್ಯ ಆಗುತ್ತೆ, ಹಲವಾರು ಜನರಿಗೆ ಈಗ ಸಕ್ಕರೆ ಕಾಯಿಲೆ ಈಗಿನ ಕಾಲದಲ್ಲಿ ಬಹಳಷ್ಟು ಜನರ ಮನೆಯಲ್ಲಿ ಹೆಚ್ಚಾಗ್ತಾ ಇದೆ, ನಾವೆಲ್ಲ ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಆದ್ರೆ ಈ ಸಕ್ಕರೆ ಕಾಯಿಲೆ ಅನ್ನುವಂಥದ್ದು ನಾವು ಸಕ್ಕರೆ ತಿನ್ನೋದ್ರಿಂದ ಬರೋದಿಲ್ಲ. ಸಕ್ಕರೆ ನಮ್ಮ ರಕ್ತದಲ್ಲಿ ಹೆಚ್ಚಾಗ್ಲಿಕ್ಕೆ ಮುಖ್ಯವಾದಂತಹ ಕಾರಣ ಇನ್ಸುಲಿನ್ ರೆಸಿಸ್ಟೆನ್ಸ್. ಅಂದ್ರೆ ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಿರುವಂತಹ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಲ್ಲ. ಯಾವಾಗ ಅಂತಂದ್ರೆ ನಮ್ಮ ಹೊಟ್ಟೆ ಬೊಜ್ಜು ಹೆಚ್ಚಿದ್ದಾಗ, ಲಿವರ್ ಸುತ್ತಮುತ್ತ ಈ ಹೊಟ್ಟೆ ಬೊಜ್ಜು ಹೆಚ್ಚಿದ್ದಾಗ ದೇಹ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಕ್ ಬಿಡೋದಿಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. ಆವಾಗ ರಕ್ತದಲ್ಲಿರುವಂತಹ ಸಕ್ಕರೆ ಪ್ರಮಾಣ ಹೆಚ್ಚಾಗ್ತಾ ಬಂದ್ಬಿಡುತ್ತೆ. ಅದು ನಮ್ಮ ನರಗಳ ಮೇಲೆ, ನಮ್ಮ ಕಣ್ಣಿನ ಮೇಲೆ, ನಮ್ಮ ಕಿಡ್ನಿ ಮೇಲೆ, ನಮ್ಮ ಮೆದುಳಿನ ಮೇಲೆ ಎಲ್ಲ ಕಡೆ ವ್ಯತಿರಿಕ್ತ ಪರಿಣಾಮ ಆಗಿ ಈ ಡಯಾಬಿಟಿಸ್ನ ಕಾಂಪ್ಲಿಕೇಶನ್ಗಳು ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ 5-7% ಹೊಟ್ಟೆ ಬೊಜ್ಜನ್ನ, ದೇಹ ತೂಕವನ್ನ ಕಡಿಮೆ ಮಾಡೋದ್ರಿಂದ ವೈಜ್ಞಾನಿಕವಾಗಿ ಏನ್ ಪ್ರೂವ್ ಆಗಿದೆ ಅಂತಂದ್ರೆ ಈ ಡಯಾಬಿಟಿಸ್ ಬರೋದನ್ನ ನಾವು ಕಡಿಮೆ ಮಾಡಬಹುದು. ಬಂದಿದ್ರೂ ಕೂಡ ಅರ್ಧಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಅದನ್ನ ರಿವರ್ಸ್ ಮಾಡಬಹುದು ಅಂತ. ಸೊ ಬಹಳ ಮುಖ್ಯವಾಗಿ ಈ ದೇಹ ತೂಕವನ್ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಡಯಾಬಿಟಿಸ್ ಬರೋದನ್ನ ನಾವು ತಡೆಯಬಹುದು, ಅಥವಾ ಬಂದ್ರೂ ಕೂಡ ಅದನ್ನ ಸರಿಯಾಗಿ ರಿವರ್ಸ್ ಮಾಡಿಕೊಂಡು ಔಷಧಿಗಳು ಇಲ್ಲದೆ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ. 4ನೇ ಮುಖ್ಯವಾದಂತಹ ಕಾರಣ, ಮೊಣಕಾಲು ಮಂಡಿ ನೋವು ಹೆಚ್ಚಾಗ್ಲಿಕ್ಕೂ ಕೂಡ ದೇಹ ತೂಕ ಮುಖ್ಯವಾದ ಕಾರಣ. ಯಾಕೆಂದ್ರೆ ನಮ್ಮ ದೇಹ ತೂಕ ಎಷ್ಟಿದೆ ಸರಿಯಾಗಿದ್ದಾಗ ಅದನ್ನ ಸರಿಯಾಗಿ ಓಡಾಡಿಸ್ಲಿಕ್ಕೆ, ನಮ್ಮನ್ನ ಎಲ್ಲ ಕಡೆ ಕರ್ಕೊಂಡು ಹೋಗ್ಲಿಕ್ಕೆ ನಮ್ಮ ಮೊಣಕಾಲು ಸಹಾಯ ಮಾಡ್ತಾ ಇರುತ್ತೆ. ನಾವು 1 kg ಹೆಚ್ಚಾದ್ರೂ ಕೂಡ ಅದು 4 ಪಟ್ಟು ಹೆಚ್ಚು ತೂಕ ನಾವು ಮೆಟ್ಲೆ ಹತ್ತಿ ಇಳ್ದಿ ಮಾಡ್ಬೇಕಾದ್ರೆ, ಕೂತ್ಕೊಂಡು ಏಳ್ಬೇಕಾದ್ರೆ ನಮ್ಮ ಮೊಣಕಾಲಿನ ಮೇಲೆ ಲೀವರ್ ಆಕ್ಷನ್ ಇಂದ ಹೆಚ್ಚು ತೂಕ ಬೀಳ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ದೇಹ ತೂಕ 80 ಇದೆ ಅಂತ ಅನ್ಕೊಂಡ್ರೆ, ನಾನು ಮೆಟ್ಲ ಹತ್ತಿ ಇಳ್ದಿ ಮಾಡ್ಬೇಕಾದ್ರೆ ನನ್ನ ಮಂಡಿ ಮೇಲೆ 240-320 kg ತೂಕ ನಮ್ಮ ಮಂಡಿ ಮೇಲೆ ಬೀಳ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನಾನೊಂದು 5 kg ತೂಕ ಕಡಿಮೆ ಮಾಡಿದ್ರು ಕೂಡ ನನ್ನ ಮೊಣಕಾಲಿನ ಮೇಲೆ ಸುಮಾರು ಒಂದು
20-25 kg ತೂಕ ಕಡಿಮೆ ಆಗೋ ಹಾಗೆ ಆ ಅನುಭವ ಆಗುತ್ತೆ. ಆ ಮೊಣಕಾಲಿನ ಬಾಳ್ಕೆ ಹೆಚ್ಚು ಬರ್ತಾ ಹೋಗುತ್ತೆ, ಲಾಂಜಿವಿಟಿ ಹೆಚ್ಚಾಗುತ್ತೆ, ಕಾರ್ಟಿಲೇಜ್ ಸವಕಳಿ ಕಡಿಮೆ ಆಗುತ್ತೆ. ಸೊ ನಾನು ಒಬ್ಬ ಮೂಳೆ ಕೀಲು ತಜ್ಞನಾಗಿ ಪ್ರತಿದಿನ ಮೊಣಕಾಲು ನೋವು ಇರೋರಿಗೆ ನಿಮ್ಮ ತೂಕ ನೋಡ್ಕೊಂಡು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಿರ್ತೀನಿ. ಡಾಕ್ಟ್ರೇ ಮೆಡಿಸಿನ್ ಬರ್ಕೊಡಿ ಸಾಕು ಅಂತ ಹೇಳ್ತಿರ್ತಾರೆ, ತೂಕ ಎಲ್ಲ ಯಾಕೆ ಅಂತ. ಆದ್ರೆ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ತೂಕ ಕಡಿಮೆ ಮಾಡ್ಕೊಂಡು ಮಾಡೋದ್ರಿಂದ, ಒಂದು 5-10 kg ಕಡಿಮೆ ಮಾಡ್ಕೊಳ್ಳೋದ್ರಿಂದ ಮಾತ್ರೆಗಳ ಅವಶ್ಯಕತೆನೇ ಇಲ್ಲದೆ ಇರೋ ರೀತಿಯಲ್ಲಿ ಮೊಣಕಾಲನ್ನ ಸರಿಪಡಿಸ್ಕೊಳ್ಳಿಕ್ಕೆ ಸಾಧ್ಯ. ನೀ ರಿಪ್ಲೇಸ್ಮೆಂಟ್ ಸರ್ಜರಿ ಬರ್ದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಸಾಧ್ಯ. ಇದನ್ನ ಹೇಳಿದ್ರೆ ಆಶ್ಚರ್ಯ ಆಗುತ್ತೆ, ಆದ್ರೆ ಪ್ರಾಕ್ಟೀಸ್ ಮಾಡಿದವ್ರಿಗೆ ಕರೆಕ್ಟ್ ಅರ್ಥ ಆಗುತ್ತೆ. ಸೊ ನಿಮ್ಮ ತೂಕ ಹೆಚ್ಚಿದ್ರೆ, ನಿಮ್ಮ ಮೊಣಕಾಲು ಬಾಳ್ಕೆ ಬರ್ಬೇಕು ಅಂದ್ರೆ ತೂಕ ಬೇಗ ಕಡಿಮೆ ಮಾಡ್ಕೊಳ್ಳಿ. 5ನೇದು, ನಮ್ಮ ದೇಹದಲ್ಲಿರುವಂತಹ ಹಾರ್ಮೋನ್ಗಳ ಬ್ಯಾಲೆನ್ಸ್ ಅನ್ನ ಈ ಬೊಜ್ಜು ಅನ್ನೋದು ಹಾಳು ಮಾಡುತ್ತೆ. ನಮ್ಮ ದೇಹದಲ್ಲಿ ಹಲವಾರು ಹಾರ್ಮೋನ್ಗಳು ಕರೆಕ್ಟ್ ಆಗಿದ್ದಾಗ ನಮ್ಮ ಎಲ್ಲಾ ಅಂಗಾಂಗಗಳು ಕರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಉದಾಹರಣೆಗೆ ಗಂಡಸರಲ್ಲಿ ಈ ಬೊಜ್ಜು ಹೆಚ್ಚಾದ ತಕ್ಷಣ ಟೆಸ್ಟೋಸ್ಟಿರೋನ್ ಲೆವೆಲ್ ಕಡಿಮೆ ಆಗುತ್ತೆ, ಕೆಲಸ ಮಾಡಕ್ಕೆ ಎನರ್ಜಿನೇ ಇರಲ್ಲ, ಸುಸ್ತಾಗುತ್ತೆ, ಮಾಂಸಖಂಡಗಳು ಕ್ಷೀಣಿಸ್ಬಿಡುತ್ತೆ, ನನಗೆ ಏನು ಇಂಟ್ರೆಸ್ಟೇ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಅದೇ ಹೆಂಗಸರಲ್ಲಿ PCOD ಅಂದ್ರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ತೊಂದರೆ ಹೆಚ್ಚು ಕಾಣಿಸ್ಕೊಳ್ಳುವಂಥದ್ದು, ತೊಂದರೆ ಹೆಚ್ಚಾಗುವಂಥದ್ದು, ಅಥವಾ ಈ ಥೈರಾಯ್ಡ್ ಬ್ಯಾಲೆನ್ಸ್ ಅನ್ನ ಸರಿಪಡಿಸ್ಕೊಳ್ಳಿಕ್ಕೆ ಆಗದೆ ಇರುವಂತಹದ್ದು, ಈ ಎಲ್ಲ ತೊಂದರೆಗಳು ಕಾಣಿಸ್ಕೊಂಡ್ಬಿಡ್ಬೋದು. ಈ ಬೊಜ್ಜು ಹೆಚ್ಚಾದ ತಕ್ಷಣ ಹೇಗೆ ಹಾರ್ಮೋನ್ಗಳ ಬ್ಯಾಲೆನ್ಸ್ ಅನ್ನ ತೊಂದರೆ ಕೊಡುತ್ತೆ ಅಂತ ಉದಾಹರಣೆ ಹೇಳೋದಾದ್ರೆ, ನಾವೊಂದು ರೇಡಿಯೋ ಸ್ಟೇಷನ್ ಕರೆಕ್ಟ್ ಆಗಿ ಟ್ಯೂನ್ ಮಾಡಿದಾಗ ನಮ್ಗೆ ಎಷ್ಟು ಚೆನ್ನಾಗಿ ಕೇಳಿಸುತ್ತೆ. ಸ್ವಲ್ಪ ಟ್ಯೂನಿಂಗ್ ಹಾಳಾಯ್ತು ಅಂದ್ರೆ ನಮ್ಗೆ ಡಿಸ್ಟರ್ಬೆನ್ಸ್ ಕೇಳಿಸುತ್ತೆ. ಅದೇ ರೀತಿ ದೇಹದಲ್ಲಿ ಹಾರ್ಮೋನ್ಗಳು ಒಂದು ಕರೆಕ್ಟ್ ಬ್ಯಾಲೆನ್ಸ್ ಅಲ್ಲಿ ನಡೀತಾ ಇರುತ್ತೆ. ಈ ಬೊಜ್ಜು ಆ ಹಾರ್ಮೋನ್ಗಳ ಬ್ಯಾಲೆನ್ಸ್ ಅನ್ನ ಡಿಸ್ಟರ್ಬ್ ಮಾಡ್ಬಿಡುತ್ತೆ. ಅವಾಗ ಆ ರೇಡಿಯೋ ಸ್ಟೇಷನ್ ಹೇಗೆ ಟ್ಯೂನ್ ಸರಿಯಾಗಿಲ್ಲ ಅಂದ್ರೆ ತೊಂದರೆ ಆಗುತ್ತೋ, ಅದೇ ರೀತಿ ದೇಹದಲ್ಲಿ ಆ ಬ್ಯಾಲೆನ್ಸ್ ಹಾಳಾಗುತ್ತೆ, ನಮ್ಗೆ ಎಲ್ಲಾ ತೊಂದರೆಗಳು ಹೆಚ್ಚಾಗ್ತಾ ಹೋಗ್ಬಿಡುತ್ತೆ. 6ನೇದು, ತೂಕ ಹೆಚ್ಚಿದ್ರೆ ನಮ್ಮ ದೇಹದಲ್ಲಿ ತೊಂದರೆ ಅಷ್ಟೇ ಇಲ್ಲ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಮೆದುಳಿನ ಮೇಲೂ ಕೂಡ ತೊಂದರೆ ಬೀಳುತ್ತೆ. ಅಂದ್ರೆ ನನಗೆ ಬೇಗ ಇಂಟ್ರೆಸ್ಟ್, ಯಾವುದೇ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲ, ನನಗೆ ಏನ್ ಮಾಡಿದ್ರು ಒಂಥರ ಒತ್ತಡ ಇರುತ್ತೆ, ನನಗೆ ಯಾವಾಗ್ಲೂ ಬೇಜಾರಾಗ್ತಾ ಇರುತ್ತೆ, ಸಿಟ್ಟು ಬರ್ತಾ ಇರುತ್ತೆ, ಈ ರೀತಿ ತೊಂದರೆಗಳಾಗುವಂಥದ್ದು, ಮೂಡ್ ಸ್ವಿಂಗ್ಸ್ ಆಗುವಂಥದ್ದು, ಬ್ರೈನ್ ಫಾಗ್, ನನ್ಗೆ ಏನ್ ಮಾಡ್ಬೇಕು ಗೊತ್ತಾಗಲ್ಲ, ಸುಮ್ಮನೆ ಕೂತ್ಬಿಡ್ತೀನಿ, ಈ ತರ ತೊಂದರೆಗಳಾಗುವಂಥದ್ದು ದೇಹದಲ್ಲಿ ಕ್ರಾನಿಕ್ ಇನ್ಫ್ಲಮೇಷನ್ ಇದ್ದಾಗ. ಹೊಟ್ಟೆ ಬೊಜ್ಜು ಹೆಚ್ಚಾದಾಗ ಇನ್ಫ್ಲಮೇಷನ್ ಹೆಚ್ಚಾಗಿ ಸೆರಟೋನಿನ್, ಡೋಪಮಿನ್ ಅನ್ನುವಂತಹ ಕೆಲವೊಂದಿಷ್ಟು ಕೆಮಿಕಲ್ಸ್ ಗಳ ಮೇಲೆ ಅದು ಒತ್ತಡ ಬಿದ್ದು ಅದು ಚೇಂಜ್ ಆಗಿ ನಮ್ಮ ಮೂಡ್ ಚೆನ್ನಾಗಿರಲ್ಲ, ತೊಂದರೆಗಳಾಗ್ತಾ ಹೋಗುತ್ತೆ. ಸೊ ದೇಹ ತೂಕ ಕಡಿಮೆ ಮಾಡೋದ್ರಿಂದ ನಾವು ದೇಹ ಲೈಟ್ ಆಗುತ್ತೆ ಅಷ್ಟೇ ಅಲ್ಲ, ನಮ್ಮ ಮನಸ್ಸು ಕೂಡ ಖುಷಿಯಿಂದ ನಮ್ಮ ಜೀವನ ಸಾಗಿಸ್ಲಿಕ್ಕೆ ಅನುಕೂಲ ಆಗ್ತಾ ಹೋಗುತ್ತೆ. 7ನೇ ಕಾರಣ, ದೇಹ ತೂಕ ಹೆಚ್ಚಾಯ್ತು ಅಂದ ತಕ್ಷಣ ನಮ್ಮ ನಿದ್ದೆ ಸರಿಯಾಗಿ ಬರೋದಿಲ್ಲ. ನಿದ್ದೆ ಚೆನ್ನಾಗಿಲ್ಲ ಅಂತಂದ್ರೆ ನಮ್ಮ ಆರೋಗ್ಯ ತೊಂದರೆ ಆಗಿ ಹೋಗುತ್ತೆ. ನಮ್ಮ ದೇಹದಲ್ಲಿ ಹೆಚ್ಚು ತೂಕ ಆದ ತಕ್ಷಣ ನೀವು ನೋಡಿರ್ಬೋದು, ಹೆಚ್ಚು ದಪ್ಪ ಇರುವಂತವ್ರಿಗೆ ಕುತ್ತಿಗೆ ಹತ್ರದಲ್ಲಿ ಹೆಚ್ಚು ಬೊಜ್ಜಿರುತ್ತೆ, ಅವಾಗ ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಸ್ಲೀಪ್ ಅಪ್ನಿಯಾ ಅಂತ ಹೇಳ್ತೀವಿ. ರಾತ್ರಿ ಹೊತ್ತು ಅವರು ಗೊರಕೆ ಹೆಚ್ಚು ಮಾಡ್ತಾರೆ, ಯಾವ ಕಡೆ ಮಲ್ಕೊಂಡ್ರು ಅವ್ರಿಗೆ ಸರಿಯಾಗಿ ನಿದ್ದೆ ಬರ್ತಾ ಇರಲ್ಲ. ಈ ತರ ಉಸಿರಾಟ ತೊಂದರೆ ಆದ ತಕ್ಷಣ ಅಥವಾ ಸ್ಲೀಪ್ ಎಪ್ನಿಯಾ ಅಂತ ಆದ ತಕ್ಷಣ ಪದೇ ಎಚ್ಚರ ಆಗೋದು, ಸರಿಯಾಗಿ ದೇಹದಲ್ಲಿ ಆಕ್ಸಿಜನ್ ಪ್ರಮಾಣ ಪೂರೈಕೆ ಸರಿಯಾಗಿ ಆಗದೆ ಇದ್ದಾಗ, ನಿದ್ದೆ ಸರಿಯಾಗಿ ಬರದೇ ಇದ್ದಾಗ ಮಾರನೇ ದಿನ ನನಗೆ ಏನ್ ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ, ನನಗೆ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಿರ್ತಾರೆ. ಅಷ್ಟು ಅಲ್ಲದೇನೆ ಸರಿಯಾದ ರೀತಿಯಲ್ಲಿ ನಿದ್ದೆ ಬರಲಿಲ್ಲ ಅಂತಂದ್ರೆ ನಮ್ಮ ಹಂಗರ್ ಹಾರ್ಮೋನ್ಸ್ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನೂ ಹೆಚ್ಚು ತಿನ್ಬೇಕು ಅಂತ ಅನ್ಸ್ಕೊಂಡು ಈ ತೂಕ ಕಡಿಮೆ ಮಾಡೋದು ಇನ್ನಷ್ಟು ಕಷ್ಟ ಆಗ್ತಾ ಹೋಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ತೂಕವನ್ನು ಕಂಟ್ರೋಲ್ ಇಟ್ಕೊಂಡ್ರೆ ನಿದ್ದೆ ಚೆನ್ನಾಗಿ ಬರುತ್ತೆ, ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. 8ನೇ ಕಾರಣ, ಈ ಹೊಟ್ಟೆ ಬೊಜ್ಜು ಅಥವಾ ಹೆಚ್ಚು ಬೊಜ್ಜು ಅನ್ನೋದು ನಮ್ಮ ಲಿವರ್, ಕಿಡ್ನಿ ಮತ್ತು ರೋಗ ನಿರೋಧಕ ಶಕ್ತಿ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಹಲವಾರು ಜನರಿಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ನಾನು ಸ್ಕ್ಯಾನಿಂಗ್ ಮಾಡಿಸ್ಕೊಂಡ್ ಬಂದೆ ಡಾಕ್ಟ್ರೆ, ಆದ್ರೆ ನನಗೆ ಫ್ಯಾಟಿ ಲಿವರ್ ಅಂತ ಅನ್ಸ್ತಾ ಅಂತ ಹೇಳ್ತಾ ಇದ್ದಾರೆ, ರಿಪೋರ್ಟ್ ಅಲ್ಲಿ ಬಂದಿದೆ, ನಾನು ನೋಡಕ್ ಎಷ್ಟು ತೆಳ್ಳಗಿದ್ದೀನಿ ಆದ್ರೂ ನನ್ನ ಲಿವರ್ ಹತ್ರ ಹೇಗೆ ಬೊಜ್ಜು ಬಂತು ಅಂತ. ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ, ಅಂದ್ರೆ ನಮಗೆ ಕಾಣಿಸದೇ ಇರೋ ರೀತಿಯಲ್ಲಿ ಹೊಟ್ಟೆಯ ಅಂಗಾಂಗಗಳ ಸುತ್ತಮುತ್ತ ಇರುವಂತಹ ಬೊಜ್ಜು ಅದು ಹೆಚ್ಚು ತೊಂದರೆ ಕೊಡುವಂತಹ ಬೊಜ್ಜು ಅಂತ. ಆ ಲಿವರ್ ಸುತ್ತಮುತ್ತ ಇರುವಂತಹ ಬೊಜ್ಜು ಇನ್ನಷ್ಟು ತೊಂದರೆ ಕೊಟ್ಟು ನಮ್ಮ ದೇಹದ ಮೇಲೆ, ಎಲ್ಲ ಅಂಗಾಂಗಗಳ ಮೇಲೆ, ಮುಖ್ಯವಾಗಿ ಕಿಡ್ನಿಗಳ ಮೇಲೆ ಸ್ಟ್ರೆಸ್ ಬೀಳುತ್ತೆ. ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇರೋದಿಲ್ಲ, ಪದೇ ಸೋಂಕಾಗುವಂಥದ್ದು, ಇನ್ಫೆಕ್ಷನ್ ಆಗುವಂಥದ್ದು, ನಮ್ಮ ಪಚನ ಕ್ರಿಯೆ ಸರಿಯಾಗಲ್ಲ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಈ ತರ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಸರಿಯಾದ ರೀತಿಯಲ್ಲಿ ಆ ಬೊಜ್ಜನ್ನ, ತೂಕವನ್ನ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಈ ತರ ತೊಂದರೆ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. 9ನೇ ಕಾರಣ, ನಿಮ್ಮ ದೇಹ ತೂಕ ನಿಮಗೆ ಎಷ್ಟು ಬೇಗ ವಯಸ್ಸಾಗುತ್ತೆ ಅನ್ನೋದು ನಿರ್ಧಾರ ಆಗುತ್ತೆ. ಆಶ್ಚರ್ಯ ಆಗುತ್ತಲ್ಲ, ನೀವು ನೋಡಿರ್ಬೋದು, ಕೆಲವೊಬ್ರು 50 ವರ್ಷದವರು 70, 75, 80 ವರ್ಷದವ್ರ ತರ ನಡ್ಕೊಂಡು ಓಡಾಡ್ತಾ ಇರ್ತಾರೆ, ಆ ರೀತಿ ಅನ್ಸುತ್ತೆ ಅವ್ರು ನೋಡಿದ್ರೆ. ಇನ್ ಕೆಲವೊಬ್ರು 65, 70 ವರ್ಷದವರು 30, 35 ವರ್ಷ ಯುವಕರ ತರ ಫಾಸ್ಟ್ ಆಗಿ ಓಡಾಡ್ತಾ ಇರ್ತಾರೆ, ಖುಷಿಯಲ್ಲಿರ್ತಾರೆ. ಅಂದ್ರೆ ನಮ್ಮ ದೇಹದಲ್ಲಿರುವಂತಹ ಬಾಡಿ ಫ್ಯಾಟ್ ಪರ್ಸೆಂಟೇಜ್, ನಮ್ಮ ಮಾಂಸಖಂಡಗಳು ಎಷ್ಟಿರುತ್ತೆ, ನಮ್ಮ ದೇಹ ತೂಕ ಎಷ್ಟಿದೆ, ನಮ್ಮ ಡೈಲಿ ಆಕ್ಟಿವಿಟಿ ಏನ್ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಏಜ್ ಎಷ್ಟು ಫಾಸ್ಟ್ ಆಗುತ್ತೆ, ಅಂದ್ರೆ ನಮ್ಗೆ ಎಷ್ಟು ಬೇಗ ದೇಹಕ್ಕೆ ವಯಸ್ಸಾಗ್ತಾ ಹೋಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ. ಸೊ ನಮ್ಗೆ ಆಂಟಿ ಏಜಿಂಗ್ ಆಗ್ಬೇಕು ಅಂತ ಇಡೀ ಪ್ರಪಂಚ ಓಡ್ತಾ ಇದೆ ಅದ್ರ ಹಿಂದೆ, ಅಂದ್ರೆ ನನ್ನ ವಯಸ್ಸಾಗದೇ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಅಂತ. ಅದಕ್ಕೆ ಮುಖ್ಯವಾದಂತಹ ಮೆಡಿಸಿನ್ ಅಂದ್ರೆ ತೂಕ ಕಡಿಮೆ ಮಾಡುವಂತಹದ್ದು, ಬಾಡಿ ಫ್ಯಾಟ್ ಪರ್ಸೆಂಟೇಜ್ ಕಡಿಮೆ ಮಾಡಿ ಮಾಂಸಖಂಡವನ್ನ ಕರೆಕ್ಟ್ ಆಗಿ ಇಟ್ಕೊಳ್ಳುವಂತಹದ್ದು. ಸೊ ಕರೆಕ್ಟ್ ಆಗಿ ತೂಕ ಕಡಿಮೆ ಮಾಡಿ ಬೊಜ್ಜು ಕರಗಿಸಿದ್ರೆ
ನಮಗೆ ವಯಸ್ಸು ಹೆಚ್ಚು ಬೇಗ ಆದಂಗೆ ಕಾಣಿಸಲ್ಲ, ನಾವು ಯುವಕರಾಗಿ ಇರ್ಲಿಕ್ಕೆ ಅನುಕೂಲ ಆಗುತ್ತೆ. 10ನೇ ಮತ್ತು ಕೊನೆ ಕಾರಣ, ನಾವು ವೆಯ್ಟ್ ಲಾಸ್, ತೂಕ ಕಡಿಮೆ ಮಾಡೋದು ಆಮೇಲೆ ಮಾಡಿದ್ರಾಯ್ತು, ಮುಂದಿನ ವರ್ಷ ಮಾಡಿದ್ರಾಯ್ತು ಅಂತ ಮುಂದೆ ಹಾಕುವಂತವ್ರಿಗೆ ಬಹಳ ಮುಖ್ಯ. ಹೆಚ್ಚು ನಾವು ಇದನ್ನ ತೂಕ ಕಡಿಮೆ ಮಾಡೋದನ್ನ ಮುಂದೆ ಹಾಕಿದಷ್ಟು ಇನ್ನಷ್ಟು ಕಷ್ಟ ಆಗ್ತಾ ಹೋಗುತ್ತೆ. ವಯಸ್ಸು ನಮ್ಗೆ ಆಗ್ತಾ ಇದ್ದಾಗೆ ನಮ್ಮ ದೇಹದಲ್ಲಿರುವಂತಹ ಮೆಟಬಾಲಿಸಮ್ ಸ್ಲೋ ಆಗ್ತಾ ಬರುತ್ತೆ, ಮಾಂಸಖಂಡಗಳು ವೀಕ್ ಆಗ್ತಾ ಬರುತ್ತೆ. ಸೊ ಅದಕ್ಕೋಸ್ಕರ ಎಷ್ಟು ಕಷ್ಟ ಪಡಬೇಕೋ, ತೂಕ ಒಂದು 2 kg ಕಡಿಮೆ ಮಾಡಕ್ಕೆ ಈ ವರ್ಷ ಎಷ್ಟು ಕಷ್ಟ ಪಡಬೇಕೋ, ಮುಂದಿನ ವರ್ಷ ಮುಂದಿನ ವರ್ಷ ಇನ್ನಷ್ಟು ಜಾಸ್ತಿ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಬೇಗ ಶುರು ಮಾಡಿದಷ್ಟು ನಾವು ಜಾಣರು. ಎಷ್ಟು ಬೇಗ ನಾವು ನಮ್ಮ ಜೀವನದಲ್ಲಿ ನಾವು ಆರೋಗ್ಯವಾಗಿರ್ಲಿಕ್ಕೆ ಒಳ್ಳೆ ಜೀವನ ಶೈಲಿ ಕಡೆ ಹೋಗ್ತೀವೋ, ಅಷ್ಟು ಸುಲಭವಾಗಿ ಈ ದೇಹ ತೂಕ ಕಡಿಮೆ ಮಾಡುವಂತದನ್ನ ನಾವು ಮಾಡ್ಕೋಬಹುದು. 1 ನಿಮಿಷ. ಆದ್ರೆ ಇದೆಲ್ಲ ನಮ್ಗೆ ಗೊತ್ತಲ್ಲ ಡಾಕ್ಟ್ರೆ, ನಾವು ಇದನ್ನ ಎಷ್ಟೊಂದು ವಿಡಿಯೋಗಳಲ್ಲಿ ನೋಡಿದೀವಿ ಅಂತ ನೀವು ಅನ್ಕೋಬಹುದು. ಖಂಡಿತ ಈ ವಿಷಯ ಎಲ್ಲರಿಗೂ ಗೊತ್ತು, ಆದ್ರೆ ಮಾಡಕ್ ಯಾಕೆ ಆಗ್ತಾ ಇಲ್ಲ? ನಮ್ಮ ಮನಸ್ಸಲ್ಲಿ ಆ ಕಮಿಟ್ಮೆಂಟ್ ಅನ್ನ ಕೊಡ್ಬೇಕು ಅಂತಂದ್ರೆ ನಾವು ದೃಢ ನಿರ್ಧಾರವನ್ನ ಮಾಡಬೇಕು. ಕಮಿಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ನಾವು ಮುಂದುವರಿಬೇಕು ಅಂತಂದ್ರೆ ಸರಿಯಾಗಿ ಫ್ರೀಯಾಗಿ ಸಿಗೋ ಅಡ್ವೈಸ್ಗಿಂತ ನಾವು ಒಂದ್ ಸ್ವಲ್ಪ ದುಡ್ಡನ್ನ ಕೊಟ್ಟು ಪೇಯ್ಡ್ ಕಮಿಟ್ಮೆಂಟ್ ಇನ್ನಷ್ಟು ನಮಗೆ ಆ ಕಮಿಟ್ಮೆಂಟ್ ಅನ್ನು ಇನ್ನಷ್ಟು ಸರಿಯಾಗಿ ಅನುಸರಿಸಲಿಕ್ಕೆ ಉತ್ತೇಜನ ಕೊಡುತ್ತೆ. ಅದಕ್ಕೋಸ್ಕರ ನಾನು 21 ದಿನದ ವೆಯ್ಟ್ ಲಾಸ್ ಪ್ರೋಗ್ರಾಮ್ ಅನ್ನ ಮನೆಯಲ್ಲೇ ಯಾವುದೇ ಜಿಮ್ ಇಲ್ಲದೆ ನಮ್ಮ ಭಾರತೀಯ ಶೈಲಿ ಆಹಾರವನ್ನೇ ತಗೊಂಡು ಆಕ್ಟಿವ್ ಆಗಿ ಇರುವಂತವ್ರು, ಬಿಸಿ ಲೈಫ್ ಅಲ್ಲಿ ಇರುವಂತವ್ರು, ಮೊಣಕಾಲು ಅಥವಾ ಕೀಲು ನೋವು, ಬೆನ್ನು ನೋವು, ಸೊಂಟ ನೋವು ಇರುವಂತವ್ರು, ಯಾವುದೇ ವಯಸ್ಸಿನವರೆಗೂ ಸುಲಭವಾಗಿ ಒಳ್ಳೆ ಜೀವನ ಶೈಲಿಯನ್ನು ಹೇಗೆ ಅಳವಡಿಸಿಕೊಂಡು ಸುಲಭವಾಗಿ ಸಸ್ಟೈನೇಬಲ್ ವೆಯ್ಟ್ ಲಾಸ್, ಅಂದ್ರೆ ವೆಯ್ಟ್ ಲಾಸ್ ಮಾಡೋದನ್ನ ಮತ್ತೆ ವಾಪಸ್ ಬಂದ್ಬಿಡುತ್ತಾ ಡಾಕ್ಟ್ರೆ? ಆ ರೀತಿ ಅಲ್ಲ, ಸರಿಯಾದ ಜೀವನ ಶೈಲಿಯನ್ನು ಹೇಗೆ ರೂಢಿಸ್ಕೊಳ್ಳೋದು ಅನ್ನೋದ್ರ ಬಗ್ಗೆ 21 ದಿನದ ಒಂದು ಪ್ರೋಗ್ರಾಮ್ ಅನ್ನ ಮಾಡಿದ್ದೀನಿ. ನೀವಿನ್ನೂ ಅದನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನ್ ಅಥವಾ ಪಿನ್ ಕಾಮೆಂಟ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನು ಒತ್ತಿ ನೋಡಬಹುದು. ಅದಕ್ಕೆ 500 ರೂಪಾಯಿ ಚಾರ್ಜ್ ಇದೆ. ನೀವು ಅದನ್ನು ತಗೊಂಡ್ರೆ 21 ದಿನ ಪ್ರತಿದಿನ ನಿಮ್ಗೊಂದು ವಿಡಿಯೋ ಬರುತ್ತೆ. ಕರೆಕ್ಟ್ ಆಗಿ ಡೌನ್ಲೋಡ್ ಮಾಡಕ್ಕೆ ಹಲವಾರು PDFs ಗಳು ಸಿಗುತ್ತೆ. ಕರೆಕ್ಟ್ ಆಗಿ ನಿಮ್ಮ ಜೀವನ ಶೈಲಿ ಬದಲಾವಣೆ ಆಗ್ಲಿಕ್ಕೆ ಹೇಗೆ ವಾಕಿಂಗ್ ಮಾಡಬೇಕು, ಹೇಗೆ ಆಹಾರ ತಗೋಬೇಕು, ನಿದ್ದೆ ಹೇಗೆ ಮಾಡಬೇಕು, ಮನಸ್ಥಿತಿ ಹೇಗಿರ್ಬೇಕು, ನಮ್ಮ ಜೀವನ ಶೈಲಿನ ಒಳ್ಳೆ ಜೀವನ ಶೈಲಿ ಕಡೆಗೆ ಹೇಗೆ ತಗೊಂಡು ಹೋಗೋದು, ಎಲ್ಲದಕ್ಕೂ ನಿಮಗೆ ಟಿಪ್ಸ್ ಸಿಗುತ್ತೆ. 500 ರೂಪಾಯಿ ಕೇವಲ ಚಾರ್ಜ್ ಅಷ್ಟೇ. 500 ರೂಪಾಯಿ ದೊಡ್ಡದಲ್ಲ. ನಾವು ಅದನ್ನ ತಗೊಂಡು ಮುಂದೆ ಕಂಟಿನ್ಯೂ ಮಾಡ್ಲಿಕ್ಕೆ ನಮ್ಮ ಜೀವನಕ್ಕೆ ನಾವು ಕೊಡ್ತಾ ಇರುವಂತಹ ಒಂದು ಪ್ರಾಮಿಸ್ ಅಂತ ಅನ್ಕೋಬಹುದು. ನೀವಿನ್ನೂ ಅದನ್ನ ತಗೊಂಡಿಲ್ಲ, ನೋಡಿಲ್ಲ, ಅದ್ರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಪಿನ್ ಕಾಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ಲಿಂಕ್ ಅನ್ನ ಒತ್ತಿ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಮನೆಯಲ್ಲಿರುವಂತಹ ಅಕ್ಕಪಕ್ಕದವರಿಗೆ ಇದನ್ನ ಹಂಚ್ಕೊಡಿ. ಇದೇ ರೀತಿಯಾದಂತಹ ಹೆಚ್ಚಿನ ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋಸ್ ನೋಡ್ಬೇಕು ಅಂದ್ರೆ ಈ ಪ್ಲೇ ಲಿಸ್ಟ್ ಅಲ್ಲಿ ಫ್ರೀ ಆಗಿ ನಾನು ಮಾಡಿರುವಂತಹ ವಿಡಿಯೋಸ್ ಯೂಟ್ಯೂಬ್ ಅಲ್ಲಿ ನಿಮಗೆ ಸಿಗುತ್ತೆ. ಬೇರೆ ವಿಡಿಯೋಸ್ಗೋಸ್ಕರ ನನ್ನ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳುವಂಥದ್ದು ನಮ್ಮ ಕರ್ತವ್ಯ. ನಮಸ್ಕಾರ.